ನವರಾತ್ರಿಲಿ ಪ್ರತಿದಿನ ದೇವರಿಗೆ ಒಂದೊಂದು ನೈವೇದ್ಯವನ್ನು ಮಾಡ್ತೀವಿ. ಇವತ್ತು ಸಬ್ಬಕ್ಕಿ ಹಾಕಿ ಪಾಯಸ ಮಾಡ್ತಾಯಿದ್ದೀನಿ. ಈ ಒಂದು ಪಾಯಸ ಯಾವುದೇ ಹಬ್ಬದಲ್ಲಿ ಬೇಕಾದರೂ ಮಾಡ್ಬೋದು. ಆ್ಯಂಡ್ ಎಸ್ಪೆಷಲಿ ಫಾಸ್ಟಿಂಗ್ ಮಾಡೋರಿಗೆ ಇದೊಂಥರ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಚಿಕ್ಕ ಚಿಕ್ಕ ಕಾಳುಗಳಿರುತ್ತಲ್ಲ ಸಬ್ಬಕ್ಕಿದು, ನಾನಿಲ್ಲಿ ನೈಲಾನ್ ಸಬ್ಬಕ್ಕಿ ಬಳಸಿದ್ದೀನಿ. ಮುತ್ತುಗಳಂತೆ ಕಾಣುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ, ಹಾಗೆ ತಿನ್ನೋದಕ್ಕೂ ಕೂಡ. ಇಲ್ಲಿ ನಾನು ಅರ್ಧ ಬಟ್ಲಷ್ಟು ಸಬ್ಬಕ್ಕಿನ, ನೈಲಾನ್ ಸಬ್ಬಕ್ಕಿನ ಒಂದು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ತೊಳೆದು ಅದಕ್ಕೆ ಮೇಲೆ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಯೋಕ್ಕಿಟ್ಟಿದ್ದೆ. ನೆಂದಿರೋ ಸಬ್ಬಕ್ಕಿನ ಒಂದು ಪಾತ್ರೆಗೆ ಹಾಕಿ ಮೇಲೆ ಇನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಬೇಯೋಕ್ಕಿಡ್ತಾ ಇದ್ದೀನಿ. ಇದು ತುಂಬ ಬೇಗ ಬೇಯುತ್ತೆ, ತುಂಬ ಹೊತ್ತೇನು ಹಿಡಿಯೋದಿಲ್ಲ. ಒಂದು 5 ನಿಮಿಷದಲ್ಲಿ ಇದು ಗಟ್ಟಿ ಬಂದುಬಿಡುತ್ತೆ. ಹಾಗೆಯೇ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ನಿಮಗೆ ಗೊತ್ತಾಗುತ್ತೆ ಬೆಂದಿದೆ ಅಂತ. ಸೊ ಇಷ್ಟ ಆದರೆ ಆಯಿತು. ನೀರೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಇದು. ನೋಡಿ ಇವಾಗ ಬೆಂದಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ನಾನು ಬೇರೆ ಬೇರೆ ಥರ ಸಬ್ಬಕ್ಕಿ ಪಾಯಸನ ಈಗಾಗಲೇ ಮಾಡಿ ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ, ನೀವು ನೋಡ್ಬೋದು. ಇವತ್ತು ವಿಶೇಷ ಏನು ಅಂದರೆ ಬಾಳೆಹಣ್ಣನ್ನು ಹಾಕಿ ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಬಾಳೆಹಣ್ಣಿನ ಸಬ್ಬಕ್ಕಿ ಪಾಯಸ. ಈಗಾಗಲೇ ಕ್ಯಾರೆಟ್ ಸಬ್ಬಕ್ಕಿ ಪಾಯಸ ಮಾಡಿದ್ದೀನಿ, ಹೆಸರುಬೇಳೆ ಜೊತೆ ಸಬ್ಬಕ್ಕಿ ಪಾಯಸ ಮಾಡಿದ್ದೀನಿ. ನನ್ನ ಮಗಳಿಗೆ ಸಬ್ಬಕ್ಕಿ ಪಾಯಸ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಬೇರೆ ಬೇರೆ ರೀತಿಲಿ ಸಬ್ಬಕ್ಕಿ ಪಾಯಸನ ಆವಾಗವಾಗ ಮಾಡ್ತಿರ್ತೀನಿ. ಇವತ್ತು 2 ಏಲಕ್ಕಿ ಬಾಳೆಹಣ್ಣಿತ್ತು, ಸೊ ಅದನ್ನು ಹಾಕಿಬಿಟ್ಟು ನಾನು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ದೊಡ್ಡ ಬಾಳೆಹಣ್ಣಿದ್ರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ, ಅಂದರೆ ತುಂಬ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಏಲಕ್ಕಿ ಬಾಳೆಹಣ್ಣಿಗಿಂತ. ಅದಿದ್ದರೆ ದೊಡ್ಡ ಬಾಳೆಹಣ್ಣಿದ್ರೆ ಒಂದು ಬಾಳೆಹಣ್ಣನ್ನು ಬಳಸ್ಕೋಬೋದು. ಇವತ್ತು ಇರಲಿಲ್ಲ, ಹಾಗಾಗಿ ನಾನು ಬರೀ ಏಲಕ್ಕಿನಲ್ಲೇ ಹಾಕಿ ಮಾಡಿದ್ದೀನಿ. ಏಲಕ್ಕಿ ಬಾಳೆಹಣ್ಣು ಸ್ವಲ್ಪ ಸ್ವೀಟ್ನೆಸ್ ಕಡಿಮೆ, ಹಾಗಾಗಿ ನಾನಿಲ್ಲಿ 2 ಹಾಕಿದ್ದೀನಿ. ಒಂದು ಪ್ಯಾನ್ಗೆ ಒಂದು ದೊಡ್ಡ ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಈ ಕಟ್ ಮಾಡ್ಕೊಂಡಿರೋ ಬಾಳೆಹಣ್ಣನ್ನು ಹಾಕಿ ಒಂದು ಸ್ವಲ್ಪ ಹುರ್ಕೋಬೇಕು. ಒಳ್ಳೆ ಘಮ ಬರುತ್ತೆ, ತುಪ್ಪದಲ್ಲಿ ಹುರಿದಿರೋ ಘಮ. ಅಷ್ಟುವರೆಗೂ ಇದನ್ನು ಹುರ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಸಬ್ಬಕ್ಕಿನ ಹಾಕ್ತಾಯಿದ್ದೀನಿ. ನೀರಿನ ಪ್ರಮಾಣ ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದಕ್ಕೇನು ಇಷ್ಟೇ ಹಾಕಬೇಕು ಅಂತೆಲ್ಲ ಏನಿಲ್ಲ, ಅಳತೆ ನಿಮಗೆ ಗೊತ್ತಾಗುತ್ತೆ ಬೇಯಿಸೋವಾಗ ನೀರು ಬೇಕಾ ಬೇಡವಾ ಅಂತ. ಸೊ ಅದ್ರ ಪ್ರಕಾರ ನೀವು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಇವಾಗ ಸಬ್ಬಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು 2-3 ನಿಮಿಷ. ಇದು ಕೂಡ ಬಾಳೆಹಣ್ಣು ಹಾಗೆ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ 1 ಕಪ್ಪಷ್ಟು ನಾನು ಪುಡಿ ಬೆಲ್ಲನ ಹಾಕ್ತಾಯಿದ್ದೀನಿ. ಯಾವ ಕಪ್ಪಲ್ಲಿ ನಾನು ಸಬ್ಬಕ್ಕಿನ ಅರ್ಧ ಕಪ್ ಹಾಕ್ಕೊಂಡು ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನನಗೆ ಕರೆಕ್ಟಾಗಿತ್ತು. ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಇನ್ನೂ ಒಂಚೂರು ಜಾಸ್ತಿ ಬೇಕಾದರೂ ಹಾಕೋಬೋದು. ದೊಡ್ಡ ಬಾಳೆಹಣ್ಣು ಹಾಕಿದ್ರೆ ಇಷ್ಟೇ ಹಾಕ್ಕೊಳ್ಳಿ ಸಾಕು, ಇಲ್ಲ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೋದು. ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗಾಗಲೇ ನಾನು 3 ಕಪ್ಪಷ್ಟು ಹಾಲನ್ನು ಬಿಸಿ ಮಾಡಿ ಇಟ್ಟಿದ್ದೀನಿ, ಅಂದರೆ ನಾರ್ಮಲ್ ರೂಮ್ ಟೆಂಪ್ರೇಚರ್ಗೆ ಬಂದಿದೆ. ಸೊ ಇವಾಗ ಆ ಹಾಲನ್ನು 3 ಕಪ್ಪಷ್ಟಿದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅದೇ ಕಪ್ನಲ್ಲೇ ಮೆಷರ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಲನ್ನು ಯಾವಾಗಲೂ ರೂಮ್ ಟೆಂಪರೇಚರ್ನಲ್ಲಿರೋದನ್ನೇ ಹಾಕಬೇಕು ಈ ಒಂದು ಪಾಯಸಕ್ಕೆ. ಅಂದರೆ ಆಲ್ರೆಡಿ ಬಿಸಿ ಮಾಡಿ ಕಾಯಿಸಿ ಆರಿರಬೇಕು. ಫ್ರಿಜ್ಜಲ್ಲಿರೋದನ್ನು ಹಾಕಬಾರ್ದು, ತಣ್ಣಗಿರೋದು ಹಾಲನ್ನು ಹಾಕಬಾರ್ದು. ಬೆಲ್ಲ ಹಾಕ್ತಿರೋದ್ರಿಂದ ಹಾಲು ಒಡೆದೋಗುತ್ತೆ. ಇಲ್ಲ ತುಂಬ ಬಿಸಿ ಇರೋ ಹಾಲನ್ನು ಹಾಕಕ್ಕೆ ಹೋಗಬೇಡಿ. ಜಸ್ಟ್ ನಾರ್ಮಲ್ ಟೆಂಪರೇಚರಲ್ಲಿರೋ ಹಾಲನ್ನು ಹಾಕ್ಕೊಳ್ಳಿ. ಕಾಯಿಸಿ ಆರಿಸಿರೋ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಒಂಚೂರು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ ಬೆಲ್ಲ ಹಾಕಿರೋದ್ರಿಂದ. ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇದೊಂಚೂರು ಕುದಿ ಬರ್ತಿದ್ದಂಗೆ ಇದಕ್ಕೆ 1 ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆದಾಗ ಗ್ಯಾಸನ್ನು ಆಫ್ ಮಾಡ್ಕೋಬೋದು. ಇವಾಗ ಪಕ್ಕದಲ್ಲಿ ನಾನು ಹಾಗೆ ಒಂದು ಸ್ವಲ್ಪ ಗೋಡಂಬಿನ ಹುರ್ಕೊಳ್ಳೋಕ್ಕೆ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು. ನಾನಿವತ್ತು ಬರೀ ಗೋಡಂಬಿ ಹಾಕಿ ಇದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಬಾದಾಮಿ, ದ್ರಾಕ್ಷಿ ಇದನ್ನೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಇದನ್ನು ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಆಯಿತು. ಇದನ್ನು ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಬಾಳೆಹಣ್ಣಿನ ಸಬ್ಬಕ್ಕಿ ಪಾಯಸ ರೆಡಿ. ಇದನ್ನು ನೈಲಾನ್ ಸಬ್ಬಕ್ಕಿಲಿ ಮಾಡಿದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ. ಬೇಕು ಅಂದರೆ ನೀವು ನಾರ್ಮಲ್ ಬಿಳಿ ಸಬ್ಬಕ್ಕಿ ಬರುತ್ತಲ್ಲ ಸ್ವಲ್ಪ ದೊಡ್ಡದಾಗಿರೋದು, ಅದರಲ್ಲೂ ಕೂಡ ಮಾಡ್ಕೋಬೋದು. ಬಟ್ ನನಗೆ ನೈಲಾನ್ ಸಬ್ಬಕ್ಕಿನಲ್ಲಿ ಪಾಯಸ ಮಾಡೋದು ತುಂಬ ಇಷ್ಟ, ಹಾಗಾಗಿ ಅದರಲ್ಲೇ ಮಾಡ್ಕೊಂಡಿದ್ದೀನಿ. ದೇವರ ನೈವೇದ್ಯಕ್ಕೆ ಅಥವಾ ಯಾವುದೇ ಒಂದು ಹಬ್ಬಕ್ಕೆ ನೀವು ಇದನ್ನು ಮಾಡಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.